ಪ್ರೈಸ್ ಲಾರ್ಡ್. ಶುಭ ಮುಂಚಾನೆ. ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಮ್ಮೆಲ್ಲ ಸಹೋದರ ಸಹೋದರಿಯರನ್ನ ವಂದಿಸುವವರಾಗಿದ್ದೇವೆ. ನೀವಿನ್ನು ಈ ಚಾನಲ್ ಅನ್ನು ಮೊದಲನೇ ಬಾರಿಗೆ ವೀಕ್ಷಿಸುತ್ತಿರುವುದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಹಾಗೂ ಅನೇಕ ಜನರಿಗೆ ಶೇರ್ ಮಾಡಬೇಕಾಗಿ ನಿಮ್ಮಲ್ಲಿ ಕೇಳಿಕೊಳ್ತೇವೆ. ಈ ದಿನದಲ್ಲಿ ಕರ್ತನ ಸಮ್ಮುಖದಲ್ಲಿ ನಮ್ಮ ಚಿಂತೆಯನ್ನೆಲ್ಲ ಆತನ ಮುಂದೆ ಇಟ್ಟವರಾಗಿ ನಾವು ಪೂರ್ಣ ಮನಸ್ಸಿನಿಂದ ಆತನನ್ನು ಆರಾಧಿಸೋಣ. ಮುಂಜಾನೆಯಲ್ಲಿ ಅನೇಕ ಚಿಂತನೆಗಳು, ಅನೇಕ ವೇದನೆಗಳು ನಿಮ್ಮನ್ನು ಹಿಡಿದಿರಬಹುದು. ಆದರೆ ನಮ್ಮ ಒಳ್ಳೆಯ ದೇವರಾಗಿರುವ ಯೇಸು ಕ್ರಿಸ್ತನು ನಮ್ಮೆಲ್ಲ ಚಿಂತೆಯನ್ನು ದೂರಪಡಿಸುವ ಆತನಾಗಿದ್ದಾನೆ. ಈ ಸಮಯದಲ್ಲಿ ಒಂದು ಹಾಡನ್ನು ಆಡಿಕೊಂಡು, ಎಂಥ ಒಳ್ಳೆಯ ದೇವರು ಏಸಯ್ಯ, ಚಿಂತೆಯೆಲ್ಲ ತೀರಿತಯ್ಯ ನಿನ್ನ ಸೇರಲು ಎಂಬ ಹಾಡನ್ನು ಆಡಿಕೊಂಡು ಆತನನ್ನು ನಾವು ಸ್ತುತಿಸೋಣ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೆನ್, ಹಲ್ಲೆಲೂಯಾ. ಹೌದು, ನಮ್ಮ ದೇವರು ಒಳ್ಳೆಯವನಾಗಿದ್ದಾನೆ. ಆತನನ್ನು ನಾವು ಸ್ತುತಿಸೋಣ. ನಮ್ಮ ಚಿಂತೆನೆಲ್ಲ ನೀಗಿಸುವ ನಮ್ಮ ದೇವರಿಗೆ ಸ್ತೋತ್ರ ಸಲ್ಲಿಸೋಣ. ಯೇಸುವೇ ನಿಮಗೆ ಆರಾಧನೆ, ಅಪ್ಪ ನಿಮಗೆ ಸ್ತೋತ್ರ. ದೇವರೇ ನಿಮಗೆ ಮಹಿಮೆ ಆಗಲಿ. ರಾಜಾದಿರಾಜನೇ ಸ್ತೋತ್ರ ಸ್ತೋತ್ರ ಸ್ತೋತ್ರ. ಹಲ್ಲೆಲೂಯಾ. ಯೇಸುವೇ ಅಪ್ಪ, ನಮ್ಮ ಚಿಂತೆನೆಲ್ಲ ದೂರಪಡಿಸುವ ಆತನೇ. ಎಂತ ಒಳ್ಳೆ ದೇವರು ಏಸಯ್ಯ, ಎಂತ ಒಳ್ಳೆ ದೇವರು ಏಸಯ್ಯ, ಚಿಂತೆಯೆಲ್ಲ ತೀರಿತಯ್ಯ ನಿನ್ನ ಸೇರಲು. ಎಂತ ಒಳ್ಳೆ ದೇವರು ಏಸಯ್ಯ, ನನ್ನ ಚಿಂತೆಯೆಲ್ಲ ತೀರಿತಯ್ಯ ನಿನ್ನ ಸೇರಲು. ಎಂತ ಒಳ್ಳೆ ದೇವರು ಏಸಯ್ಯ. ಆಮೆನ್, ಹಲ್ಲೆಲೂಯಾ. ಯೇಸುವೇ ಎಂತ ಒಳ್ಳೆ ದೇವರು ಏಸಯ್ಯ, ಎಂತ ಒಳ್ಳೆ ದೇವರು ಏಸಯ್ಯ, ಚಿಂತೆಯೆಲ್ಲ ತೀರಿತಯ್ಯ ನಿನ್ನ ಸೇರಲು. ಎಂತ ಒಳ್ಳೆ ದೇವರು ಏಸಯ್ಯ. ಹೇಳೋಣ, ನನ್ನ ಚಿಂತೆಯೆಲ್ಲ ತೀರಿತಯ್ಯ ನಿನ್ನ ಸೇರಲು. ಎಂತ ಒಳ್ಳೆ ದೇವರು ಏಸಯ್ಯ. ಹಲ್ಲೆಲೂಯಾ, ಆಮೆನ್. ಯೇಸಪ್ಪ, ನಮ್ಮ ಚಿಂತೆನೆಲ್ಲ ದೂರಪಡಿಸುವ ಆತನು. ಇಂದು ಮುಂಚಾನೆಯಲ್ಲಿ ನೀವೊಂದು ಚಿಂತೆಯಲ್ಲಿರುವುದಾದರೆ ನಿಮ್ಮ ಚಿಂತೆಯನ್ನು ದೂರಪಡಿಸಿ ನಿಮ್ಮನ್ನು ಸಂತೈಸುವ ಆತನಾಗಿದ್ದಾನೆ. ಹಾಗಾಗಿ ಆ ಆತನನ್ನು ನಾವು ಸ್ತುತಿಸೋಣ. ಎಡೆಬಿಡದೆ ಆತನನ್ನು ಸ್ತುತಿಸುವವರಾಗಿರೋಣ. ಆತನ ಸಮ್ಮುಖದಲ್ಲಿ ಯಾವಾಗಲೂ ಕೃತಜ್ಞತೆ ಉಳ್ಳವರಾಗಿ ಆತನ ನಾಮವನ್ನು ಮಹಿಮೆ ಪಡಿಸೋಣ. ಎಲ್ಲ ಸ್ತೋತ್ರ ಸ್ತುತಿ ಘನತೆಗೆ ಯೋಗ್ಯನಾದ ಯೇಸುವಿನ ನಾಮದಲ್ಲಿ ನಮ್ಮ ಚಿಂತೆಗಳು ನೀಗಲ್ಪಡಲಿ. ದೇವರಿಗೆ ತಾನೇ ನಾವು ಸ್ತೋತ್ರವನ್ನು ಸಲ್ಲಿಸೋಣ. ಆಮೇನ್. ಪ್ರೈಸ್ ದ ಲಾರ್ಡ್. ಕರ್ತನ ಪರಿಶುದ್ಧವಾದ ನಾಮಕ್ಕೆ ಮಹಿಮೆ ಉಂಟಾಗಲಿ. ಈ ನನ್ನ ಮಾತುಗಳನ್ನು ವೀಕ್ಷಿಸುವಂಥ ನಿಮ್ಮೆಲ್ಲರನ್ನ ಈ ಮುಂಜಾನೆ ಸಮಯದಲ್ಲಿ ನಾವು ವಂದಿಸುವವರಾಗಿದ್ದೇವೆ. ಈ ದಿನದ ಒಂದು ವಾಕ್ಯ ಸಂದೇಶದ ಭಾಗಕ್ಕಾಗಿ ನಾವು ಪ್ರಾರ್ಥನೆ ಮಾಡಿಕೊಂಡು ಪ್ರಾರಂಭ ಮಾಡಿಕೊಳ್ಳೋಣ. ಪ್ರೀತಿ ಸ್ವರೂಪನಾದ ತಂದೆಯೇ, ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ. ಈ ಆನ್ಲೈನ್ ಮೂಲಕವಾಗಿ ಈ ನನ್ನ ಮಾತುಗಳನ್ನು ಕೇಳುವಂಥ ಎಲ್ಲ ನಿನ್ನ ಪ್ರಿಯ ಮುದ್ದು ಮಕ್ಕಳನ್ನು ನೀನೇ ಆಶೀರ್ವದಿಸು. ಅದರ ಮೂಲಕ ಅವರಿಗೆ ಆಶೀರ್ವಾದವಾಗಲಿ. ಮುಂಜಾನೆ ವೇಳೆಯಲ್ಲಿ ದೇವರೇ ನೀನು ಅವರೊಂದಿಗೆ ಮಾತನಾಡು. ಅವರ ಚಿಂತಾ ಭಾರಗಳೆಲ್ಲ ದೇವರೇ ನೀನು ಹೊರುವಾತನು ಎಂಬುದಾಗಿ ಅವರಿಗೆ ತಿಳಿಯಪಡಿಸು. ಮುಂದಿರುವ ಸಮಯ ನಿನ್ನ ಕರಗಳಲ್ಲಿ ಒಪ್ಪಿಸ್ತೇವೆ, ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೆನ್. ಈ ದಿನದ ಸಂದೇಶದ ವಿಷಯ ಏನಾಗಿದೆ ಎಂಬುದಾಗಿ ಹೇಳೋದಾದ್ರೆ, ನಿಮ್ಮ ಚಿಂತಾ ಭಾರವನ್ನೆಲ್ಲ ಆತನ ಮೇಲೆ ಹಾಕಿರಿ, ಆತನು ನಿಮಗೋಸ್ಕರ ಚಿಂತಿಸುತ್ತಾನೆ. ದೇವರು ನಮಗಾಗಿ ಚಿಂತಿಸುವನೆಂಬುದಾಗಿರುವಂತ ವಿಷಯವನ್ನ ಈ ದಿನದ ವಾಕ್ಯ ಭಾಗದಲ್ಲಿ ನಾವು ತಿಳಿದುಕೊಳ್ಳೋಣ. ಮುಂದಿರುವ ಸಮಯ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. 1 ಪೇತ್ರ 5ನೇ ಅಧ್ಯಾಯ ಅದರ 7ನೇ ವಚನ ಹೀಗೆ ಬರೆಯಲ್ಪಟ್ಟಿದೆ, ನಿಮ್ಮ ಚಿಂತೆಯನ್ನೆಲ್ಲ ಆತನ ಮೇಲೆ ಹಾಕಿರಿ, ಆತನು ನಿಮಗೋಸ್ಕರ ಚಿಂತಿಸುತ್ತಾನೆ. ಹಾಗಾದ್ರೆ ಅನೇಕ ಚಿಂತೆಗಳನ್ನ, ಅನೇಕ ಭಾರಗಳನ್ನ ಹೊತ್ತುಕೊಂಡು ನಡೆಯುವಂತ ವ್ಯಕ್ತಿಗಳು ನೀವಾಗಿರುವುದಾದ್ರೆ, ಈ ಮುಂಜಾನೆ ನನ್ನ ಸ್ವರವನ್ನ ನೀವು ಕೇಳುತ್ತಿರುವುದಾದ್ರೆ, ನಿಮ್ಮ ಚಿಂತಾ ಭಾರವನ್ನೆಲ್ಲ ಯೇಸು ಸ್ವಾಮಿ ಮೇಲೆ ಹಾಕುವುದಾದ್ರೆ, ಯೇಸು ಸ್ವಾಮಿ ನಿಮಗಾಗಿ ಚಿಂತಿಸುವನಾಗಿದ್ದಾನೆ. ಈ ಚಿಂತೆ ಎಂಬುವಂಥದ್ದು ಮನುಷ್ಯನ ಹೃದಯದಲ್ಲಿ ಬಂದು ಮನುಷ್ಯನು ಸಮಾಧಾನವಿಲ್ಲದ ಹಾಗೆ ಮಾರ್ಪಡಿಸುವಂಥದ್ದಾಗಿರ್ತದೆ. ಮನುಷ್ಯನು ಚಿಂತೆಗೆ ಒಳಗಾಗುವಾಗ ಏನು ಮಾಡಬೇಕೆಂಬುದಾಗಿ ಮನುಷ್ಯನಿಗೆ ತಿಳಿಯಲಿಕ್ಕಾಗಲ್ಲ. ಮನುಷ್ಯನು ಚಿಂತೆ ಮಾಡಿ ಮಾಡಿ
ತನ್ನ ಆರೋಗ್ಯವನ್ನ ಸಮಾಧಾನವನ್ನ ಕೆಡಿಸಿಕೊಳ್ತಾನೆ, ಸಮಾಧಾನ ಇಲ್ಲದ ಹಾಗೆ ಮಾರ್ಪಡ್ತಾನೆ. ಹಾಗಾದ್ರೆ ಈ ನನ್ನ ಮಾತುಗಳನ್ನ ಕೇಳುವ ನಿಮ್ಮಲ್ಲಿ ಯಾರಿಗಾದ್ರೂ ಯಾವ್ದಾದ್ರೂ ಚಿಂತೆಗಳಿಗೆ ಒಳಗಾಗಿರೋದಾದ್ರೆ, ನಿಮ್ಮ ಮಕ್ಕಳ ವಿಷಯದಲ್ಲಿ ಚಿಂತಿಸ್ತಿರೋದಾದ್ರೆ, ನಿಮ್ಮ ಕುಟುಂಬದ ವಿಷಯದಲ್ಲಿ ನೀವು ಚಿಂತಿಸುವುದಾದ್ರೆ, ಒಂದು ವೇಳೆ ಸಾಲ ಭಾರದ ವಿಷಯದಲ್ಲಿ ನೀವು ಚಿಂತಿಸಿರುವುದಾದ್ರೆ, ಒಂದು ವೇಳೆ ನಿಮ್ಮ ಅನಾರೋಗ್ಯದ ವಿಷಯದಲ್ಲಿ ನೀವು ಚಿಂತೆ ಉಳ್ಳವರಾಗಿರುವುದಾದ್ರೆ, ಒಂದು ವೇಳೆ ಯಾರು ಸಹಾಯ ಮಾಡ್ಲಿಕ್ಕಿಲ್ಲ ಎಂಬುದಾಗಿ ನೀವು ಚಿಂತಿಸ್ತಿರೋದಾದ್ರೆ, ನಿಮ್ಮ ಚಿಂತೆಯನ್ನೆಲ್ಲ ಪ್ರಭುವಾದ ಯೇಸು ಸ್ವಾಮಿ ಮೇಲೆ ಹಾಕಿರಿ. ಆತನು ನಿಮಗಾಗಿ ಚಿಂತಿಸುವವನಾಗಿದ್ದಾನೆ. ಈಗ ಓದಿಕೊಂಡ ವಾಕ್ಯ ಈ ರೀತಿಯಾಗಿದೆ, ನಿಮ್ಮ ಚಿಂತಾ ಭಾರವನ್ನೆಲ್ಲ ಆತನ ಮೇಲೆ ಹಾಕಿರಿ ಎಂಬುದಾಗಿ. ನಾವು ನಮ್ಮ ಚಿಂತೆಯನ್ನು ನಾವೇ ಹೊತ್ತುಕೊಂಡು ನಡೆಯುವಾಗ ಎಂದಿಗೂ ಅದರ ಮೇಲೆ ನಮಗೊಂದು ಪರಿಹಾರವನ್ನ ಕಾಣ್ಲಿಕ್ಕಾಗಲ್ಲ. ನಾವು ಚಿಂತಿಸಿ ಎಷ್ಟು ಮಾತ್ರಕ್ಕೂ ವಿಷಯಗಳಿಂದ ಯಾವ ಪರಿಹಾರವನ್ನು ಹೊಂದಿಕೊಳ್ಳಿಕ್ಕಾಗಲ್ಲ. ನಮ್ಮ ಸಾಲದಿಂದ ಆಗಿರ್ಬೋದು, ರೋಗದಿಂದ ಆಗಿರ್ಬೋದು, ಕುಟುಂಬದ ಸಮಸ್ಯೆಗಳಿಂದ ಆಗಿರಬಹುದು, ಒಂದು ವೇಳೆ ಮಕ್ಕಳ ವಿದ್ಯಾಭ್ಯಾಸದಲ್ಲಾಗಿರ್ಬೋದು, ಕೆಲಸದ ವಿಷಯದಲ್ಲಾಗಿರ್ಬೋದು, ಎಷ್ಟೇ ನಾವು ಚಿಂತೆ ಮಾಡಿದ್ರು ಅದರಿಂದ ನಮಗೆ ಹೊರ ಬರ್ಲಿಕ್ಕೆ ಆಗಲ್ಲ. ಯಾಕೆಂದ್ರೆ ನಮ್ಮ ಚಿಂತೆ ನಮ್ಮನ್ನ ಕುಂದಿಸ್ತದೆ. ನಾವು ಚಿಂತೆ ಮಾಡುವಾಗ ನಾವು ಕುಂದಿತರಾಗಿ ಮಾರ್ಪಡ್ತೇವೆ. ನಾವು ಚಿಂತೆ ಮಾಡ್ತಾ ಬರುವಾಗ ನಮ್ಮ ಆರೋಗ್ಯ ನಷ್ಟ ಆಗ್ತದೆ. ನಮ್ಮ ಚಿಂತೆಯಲ್ಲಿ ನಮ್ಮ ಸಮಯವನ್ನು ಕೂಡ ನಾವು ನಷ್ಟಪಡಿಸ್ಕೊಳ್ತೇವೆ. ಒಂದು ದಿನ ನಮಗೆ ಚಿಂತೆಯಲ್ಲೇ ನಾವು ಕಳೆಯೋದಾದ್ರೆ ಮುಂದಿನ ದಿನದಲ್ಲಿ ನಾವು ಏನ್ ಮಾಡಬೇಕು ಅನ್ನೋದು ನಮಗೆ ಗೊತ್ತಾಗಲ್ಲ. ಹಾಗಾದ್ರೆ ನಿಮ್ಮ ಚಿಂತೆಯನ್ನೆಲ್ಲ ಹೊರುವಂತ ಒಬ್ಬನಿದ್ದಾನೆ. ನಿಮ್ಮ ಚಿಂತೆಯನ್ನೆಲ್ಲ ನನ್ನ ಮೇಲೆ ಹಾಕಿರಿ ಎಂಬುದಾಗಿ ಒಬ್ಬನು ಕೇಳಿಕೊಳ್ತಾ ಇದ್ದಾನೆ. ಆತನೇ ಪ್ರಭುವಾದ ಯೇಸು ಸ್ವಾಮಿ. ಈ ನನ್ನ ಮಾತುಗಳನ್ನ ಕೇಳುವ ನೀವು ಯಾರಾದ್ರೂ ಈ ರೀತಿಯಾದ ಚಿಂತನೆಗಳಿಗೆ ಒಳಗಾಗಿರುವುದಾದ್ರೆ, ಯೇಸು ಸ್ವಾಮಿ ಮೇಲೆ ನಿಮ್ಮ ಚಿಂತೆಯನ್ನು ಹಾಕಿರಿ. ಆತನು ನಿಮಗಾಗಿ ಚಿಂತಿಸುತ್ತಾನೆ. ಆತನು ನಿಮ್ಮ ಕುರಿತು ಚಿಂತಿಸುತ್ತಿದ್ದಾನೆ. ನೀವು ಒಳ್ಳೆ ರೀತಿಯಲ್ಲಿ ಜೀವಿಸಬೇಕು, ಕಷ್ಟದಿಂದ ಬಿಡುಗಡೆ ಹೊಂದಿಕೊಳ್ಬೇಕು, ಈ ರೋಗದಿಂದ ಬಿಡುಗಡೆ ಹೊಂದ್ಕೊಳ್ಬೇಕು, ಮಕ್ಕಳ ವಿಷಯದಲ್ಲಿ ಒಂದು ಉದ್ಧಾರ ಆಗಬೇಕು, ಒಳ್ಳೆ ಒಂದು ಕೆಲಸ ನಿಮಗೆ ಸಿಕ್ಕಬೇಕೆಂಬುದಾಗಿ ಆತನು ಒಳ್ಳೆ ಚಿಂತೆಯನ್ನ ನಿಮ್ಮ ಕುರಿತು ಚಿಂತಿಸ್ತಾ ಇದ್ದಾನೆ. ಹಾಗಾದ್ರೆ ನಿಮ್ಮ ಚಿಂತೆ ಭಾರವನ್ನೆಲ್ಲ ಆತನ ಮೇಲೆ ಹಾಕುವಾಗ ಆತನು ಒಳ್ಳೆಯ ರೀತಿಯಲ್ಲಿ ನಿಮ್ಮನ್ನ ನಡೆಸುವವನಾಗಿದ್ದಾನೆ. ಒಂದು ವೇಳೆ ನಾವು ಚಿಂತೆಯನ್ನ ನಮ್ಮಲ್ಲೇ ಇಟ್ಟುಕೊಂಡು ಚಿಂತೆ ಮಾಡ್ತಾ ಮುಂದೆ ಹೋಗುವುದಾದ್ರೆ ನಮ್ಮಿಂದ ಏನು ಮಾಡ್ಲಿಕ್ಕಾಗಲ್ಲ. ಚಿಂತೆ ಮಾಡುವಾಗ ದೇವರ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಯೇಸು ಸ್ವಾಮಿ ಜನರಿಗೆ ಈ ರೀತಿಯಾಗಿ ಒಂದು ಸಂದೇಶವನ್ನ ಹೇಳುತ್ತಿದ್ದಾರೆ. ಮತ್ತಾಯನು ಬರೆದ ಸುವಾರ್ತೆ ಅದರ 6ನೇ ಅಧ್ಯಾಯ 27ನೇ ವಚನ ಹೀಗೆ ಬರೆಯಲ್ಪಟ್ಟಿದೆ, ಚಿಂತೆ ಮಾಡಿ ಒಂದು ಮೊಳ ಉದ್ದ ಬೆಳೆಯುವುದು ನಿಮ್ಮಲ್ಲಿ ಯಾರಿಂದ ಆಯಿತು? ಹಾಗಾದ್ರೆ ನಾವು ಚಿಂತೆ ಮಾಡ್ತಾ ಬರುವಾಗ ನಮ್ಮ ಸಮಸ್ಯೆಗಳು ಎಂದಿಗೂ ಪರಿಹಾರ ಆಗಲ್ಲ. ನಾವು ಚಿಂತೆ ಮಾಡ್ತಾ ಬರುವಾಗ ನಮ್ಮ ಸಮಸ್ಯೆಗಳಿಗೆ ಎಂದಿಗೂ ಬಿಡುಗಡೆ ಸಿಕ್ಕಲ್ಲ. ನಾವು ಚಿಂತೆ ಈಡರಾಗಿ ಅನೇಕ ಭಾರಗಳನ್ನ ಇನ್ನೂ ಅಧಿಕವಾಗಿ ಚಿಂತೆ ಮಾಡಿ ನಾವು ಹೊತ್ತುಕೊಳ್ತೇವೆ. ಯೇಸು ಸ್ವಾಮಿ ಹೇಳ್ತಿದ್ದಾರೆ, ನೀವು ಚಿಂತೆ ಮಾಡಿ ಒಂದು ಮೊಳ ಉದ್ದ ಬೆಳಿಲಿಕ್ಕೆ ನಿಮ್ಮಿಂದ ಆಗಲ್ಲ. ಖಂಡಿತವಾಗ್ಲೂ ನಾವು ಚಿಂತೆಗೀಡಾಗುವಾಗ ಒಂದು ಹೆಜ್ಜೆ ಮುಂದೆ ಹೋಗ್ಲಿಕ್ಕೂ ಆಗಲ್ಲ. ಈ ನನ್ನ ಮಾತುಗಳನ್ನು ಕೇಳುವ ನಿಮ್ಮಲ್ಲಿ ಚಿಂತೆ ಮಾಡ್ತಾ ಬರುವಾಗ, ಒಂದು ವೇಳೆ ಕೆಲಸದ ವಿಷಯದಲ್ಲಿ ಕೆಲಸ ಇಲ್ಲ ಎಂಬುದಾಗಿ ನೀವು ಚಿಂತೆ ಮಾಡಿ ನೋಡಿ, ಮುಂದೆ ನಿಮಗೆ ಹೋಗ್ಲಿಕ್ಕಾಗಲ್ಲ. ವಿದ್ಯಾಭ್ಯಾಸದಲ್ಲಿ ನಿಮಗೆ ಜಯ ಸಿಕ್ಕಿಲ್ಲ ಎಂಬುದಾಗಿ ಚಿಂತೆ ಮಾಡಿ ನೋಡಿ. ಒಂದು ವೇಳೆ ಮದುವೆ ಆಗದವರು, ಇನ್ನೂ ನನಗೆ ಮದುವೆ ಆಗ್ತಾ ಇಲ್ವಲ್ಲ, ಹುಡುಗ ಸಿಗ್ತಾ ಇಲ್ವಲ್ಲ, ಹುಡುಗಿ ಸಿಗ್ತಾ ಇಲ್ವಲ್ಲ ಎಂಬುದಾಗಿ ನೀವು ಚಿಂತೆ ಮಾಡಿ ನೋಡಿದ್ರೆ, ಒಂದು ವೇಳೆ ಮಕ್ಕಳ ವಿಷಯದಲ್ಲಿ, ಮಕ್ಕಳ ವಿವಾಹದ ವಿಷಯದಲ್ಲಿ ತಂದೆ ತಾಯಿಗಳು ಚಿಂತೆಗೆ ಒಳಗಾಗಿರುವುದಾದ್ರೆ ನಾವು ಎಂದಿಗೂ ಬೇರೆ ವಿಷಯಗಳಲ್ಲಿ ಇನ್ವಾಲ್ವ್ ಆಗಲಿಕ್ಕಾಗಲ್ಲ. ನಮ್ಮನ್ನ ಚಿಂತೆ ಎಂಬುವಂಥದ್ದು ಕುಂತ ಸ್ಥಳದಲ್ಲಿ ಕೂರಿಸಿ ಬಿಡ್ತದೆ. ಆದರೆ ಯೇಸು ಸ್ವಾಮಿ ನಮಗೆ ಒಂದು ವಾಗ್ದಾನವನ್ನ ಮಾಡ್ತಾ ಇದ್ದಾರೆ. ಪ್ರಿಯ ಮಗಳೇ, ಪ್ರಿಯ ಮಗನೇ, ಪ್ರಿಯ ತಂದೆ ತಾಯಿಗಳೇ, ನೀವು ನಿಮ್ಮ ಚಿಂತಾ ಭಾರವನ್ನೆಲ್ಲ ನನ್ನ ಮೇಲೆ ಹಾಕುವುದಾದ್ರೆ ನಾನು ನಿಮಗೋಸ್ಕರ ಚಿಂತಿಸ್ತೇನೆ. ಅಂದ್ರೆ ನಿಮ್ಮ ವಿಷಯಗಳ ಮೇಲೆ ನಾನು ಒಂದು ಜಯವನ್ನ ಕೊಡ್ತೇನೆ ಎಂಬುದಾಗಿ. ಹಾಗಾದ್ರೆ ನಾವು ಚಿಂತೆ ಮಾಡದೆ ಮತ್ತೇನು ಮಾಡಬೇಕು? ನಾವು ಚಿಂತೆ ಮಾಡೋದನ್ನ ಬಿಟ್ಟು ಸರ್ವ ವಿಷಯಗಳಲ್ಲಿ ದೇವರ ವಾಕ್ಯ ನಮಗೆ ಈ ರೀತಿಯಾಗಿ ತಿಳಿಸುವಂತದ್ದಾಗಿದೆ. ಫಿಲಿಪ್ಪದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 6ನೇ ವಚನ ಹೀಗೆ ಬರೆಯಲ್ಪಟ್ಟಿದೆ, ಯಾವ ಸಂಬಂಧವಾಗಿಯೂ ಚಿಂತೆ ಮಾಡದೆ ಸರ್ವ ವಿಷಯಗಳಲ್ಲಿಯೂ ದೇವರ ಮುಂದೆ ಕೃತಜ್ಞತಾ ಸ್ತುತಿಯನ್ನು ಪ್ರಾರ್ಥನೆ ವಿಜ್ಞಾಪನೆಗಳನ್ನ ಮಾಡುತ್ತಾ ನಿಮಗೆ ಬೇಕಾದದ್ದನ್ನ ತಿಳಿಯಪಡಿಸಿರಿ ಎಂಬುದಾಗಿ. ಹಾಗಾದ್ರೆ ದೇವರ ವಾಕ್ಯ ನಮಗೆ ಈ ರೀತಿಯಾಗಿ ಹೇಳ್ತಾ ಇದೆ, ಯಾವ ವಿಷಯದಲ್ಲಿಯೂ ನಾವೇನ್ ಮಾಡಬಾರ್ದು? ಚಿಂತೆಯನ್ನ ಮಾಡಬಾರ್ದು. ಚಿಂತೆ ಮಾಡೋದನ್ನ ಬಿಟ್ಟು ಇಂದಿನಿಂದಲೇ ನೀವು ಪ್ರಾರ್ಥನೆ ಮಾಡಲಿಕ್ಕೆ ಪ್ರಾರಂಭ ಮಾಡೋದಾದ್ರೆ ಖಂಡಿತವಾಗಲೂ ದೇವರು ನಿಮ್ಮೆಲ್ಲಾ ವಿಷಯಗಳಲ್ಲಿ ಸಂಧಿಸಿ ಜಯವನ್ನ ಕೊಡ್ತಾರೆ. ಕಳೆದ ದಿನಗಳಲ್ಲಿ ದೇವರು ನಿಮ್ಮನ್ನು ನಡೆಸಿರುವುದಾದ್ರೆ ಈ ದಿನಗಳಲ್ಲೂ ಕೂಡ ಎಲ್ಲಾ ಸಮಸ್ಯೆಗಳ ಮಧ್ಯದಲ್ಲಿ, ಎಲ್ಲಾ ಕೊರತೆಗಳ ಮಧ್ಯದಲ್ಲಿ,
ಎಲ್ಲ ಇಕ್ಕಟ್ಟುಗಳ ಮಧ್ಯದಲ್ಲಿ, ಎಲ್ಲ ಅನಾರೋಗ್ಯದ ಮಧ್ಯದಲ್ಲಿ, ಕೆಲಸ ಇಲ್ಲದೆ ಇರುವಂಥ ಆ ಸನ್ನಿವೇಶ ಮಧ್ಯದಲ್ಲೂ ಕೂಡ ದೇವರು ನಿಮಗೆ ಸಹಾಯ ಮಾಡಿ ನಿಮ್ಮನ್ನು ನಡೆಸುವವನಾಗಿದ್ದಾನೆ. ಅದಕ್ಕೆ ವಾಕ್ಯ ಈ ರೀತಿಯಾಗಿ ಹೇಳ್ತಿದೆ, ಯಾವ ಸಂಬಂಧವಾಗಿಯೂ ನೀವು ಚಿಂತೆ ಮಾಡಬೇಡಿ ಎಂಬುದಾಗಿ. ಅಂದರೆ ಯಾವ ವಿಷಯದ ಕುರಿತು ನೀವು ಚಿಂತೆ ಮಾಡಬಾರ್ದು. ಹಾಗಾದರೆ ನಾವೇನು ಮಾಡಬೇಕು? ಚಿಂತೆ ಮಾಡೋದನ್ನು ಬಿಟ್ಟು ಪ್ರಾರ್ಥನೆ ಮಾಡಬೇಕು. ಎರಡನೇದಾಗಿ ಕೃತಜ್ಞತಾ ಸ್ತುತಿಯನ್ನು ಸಲ್ಲಿಸಬೇಕು. ದೇವರೇ, ನೀ ನನಗಾಗಿ ಇದ್ದೀಯ ಸ್ವಾಮಿ, ನೀ ನನಗಾಗಿ ಸಹಾಯ ಮಾಡ್ತೀಯಾ, ನೀ ನನ್ನ ಪ್ರಾರ್ಥನೆ ಕೇಳ್ತೀಯಾ, ನನಗೆ ಬೇಕಾದದ್ದೆಲ್ಲ ನಿನ್ನ ಸಮ್ಮುಖದಲ್ಲಿ ನಾನು ಕೇಳ್ಕೊಳ್ತಾ ಇದ್ದೇನೆ, ನನಗೆ ಇಂಥ ಕಷ್ಟ ಇದೆ, ಇಂಥ ಸಾಲ ಇದೆ, ಇಂಥ ರೋಗ ಇದೆ ಎಂಬುದಾಗಿ ನೀವು ತಿಳಿಯಪಡಿಸುವಾಗ ದೇವರು ಖಂಡಿತವಾಗಲು ಅದರ ಮೇಲೆ ಒಂದು ಬಿಡುಗಡೆಯನ್ನು, ಜಯವನ್ನು ನಿಮಗೆ ಕೊಡಲಿಕ್ಕಿದ್ದಾನೆ. ಅದಕ್ಕೆ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ, ಯಾವ ವಿಷಯದಲ್ಲಿಯೂ ನೀವೇನು ಮಾಡಬಾರ್ದು? ಚಿಂತೆ ಮಾಡಬಾರ್ದು. ದೇವರ ಮುಂದೆ ಕೃತಜ್ಞತಾ ಸ್ತುತಿಯನ್ನ ಮತ್ತೆ ಪ್ರಾರ್ಥನೆಯನ್ನ, ವಿಜ್ಞಾಪನೆಗಳನ್ನ ಆತನಿಗೆ ನಾವೇನ್ ಮಾಡಬೇಕು? ತಿಳಿಸೋರಾಗಬೇಕು. ಆಗ ನಾವು ತಿಳಿಸುವಾಗ ದೇವರು ನಮಗಾಗಿ ಕಾರ್ಯ ಮಾಡ್ತಾನೆ, ಆತನು ನಮಗಾಗಿ ಚಿಂತಿಸುತ್ತಾನೆ, ಆತನು ನಮಗೆ ಒಳ್ಳೆ ಸಹಾಯಕನಾಗಿದ್ದು ಸಹಾಯ ಮಾಡ್ತಾನೆ. ನೀವು ಚಿಂತೆ ಮಾಡಿ ಏನನ್ನೂ ಮಾಡ್ಲಿಕ್ಕಾಗಲ್ಲ. ನಾವು ಚಿಂತೆ ಮಾಡ್ತಾ ಕೂತ್ರೆ ನಮ್ಮ ಜೀವಿತವೆಲ್ಲ ಚಿಂತೆಯಲ್ಲೇ ಕಳಿಬೇಕಾಗ್ತದೆ. ಅದಕ್ಕೆ ವಾಕ್ಯ ಹೇಳ್ತದೆ, ನಿಮಗೆ ಬೇಕಾದದ್ದನ್ನ ನೀವು ತಿಳಿಯಪಡಿಸಿರಿ ಅಂತ. ಹಾಗಾದ್ರೆ ಈ ದಿನಕ್ಕೆ ನಾವು ಏನೆಲ್ಲ ಬೇಕೋ ಅದನ್ನ ದೇವರ ಸಮ್ಮುಖದಲ್ಲಿ ತಿಳಿಯಪಡಿಸುವಾಗ ದೇವರು ಖಂಡಿತವಾಗಲೂ ನಮಗೆ ಬೇಕಾದದ್ದನ್ನ ಒದಗಿಸಿ ಕೊಡ್ತಾನೆ. ಕೆಲವೊಬ್ಬರ ಚಿಂತೆ ಹೇಗಿರ್ತದೆ ಅಂದ್ರೆ, ಈ ದಿನವನ್ನ ಮರೆತು ಬಿಡ್ತಾರೆ. ನಾಳೆ ಕುರಿತು ಅವರಿಗೆ ಚಿಂತೆ, ನಾಳೆ ಏನಾಗ್ಬಿಡ್ತದೋ, ನಾಳೆ ಏನಾಗ್ತದೋ, ಏನ್ ಮಾಡಬೇಕು, ಎಲ್ಲಿಗೆ ಹೋಗ್ಬೇಕು, ನನ್ನ ಜೀವಿತದಲ್ಲಿ ಈ ರೀತಿಯಾಗಿದೆಯಲ್ಲ ಎಂಬ ಚಿಂತೆ ಅವರನ್ನ ಕಾಡುವಂಥದ್ದಾಗಿರ್ತದೆ. ನಾಳಿನ ಕುರಿತು ನಿಮ್ಮ ಚಿಂತೆ ಇರೋದಾದ್ರೆ ದೇವರ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಮತ್ತಾಯನು ಬರೆದ ಸುವಾರ್ತೆ 6ನೇ ಅಧ್ಯಾಯದಲ್ಲಿ 34ನೇ ವಚನ, ಯೇಸು ಸ್ವಾಮಿ ಈ ರೀತಿಯಾಗಿ ಹೇಳ್ತಾ ಇದ್ದಾರೆ, ಆದ್ದರಿಂದ ನಾಳಿನ ವಿಷಯವಾಗಿ ಚಿಂತೆ ಮಾಡಬೇಡಿರಿ, ನಾಳಿನ ದಿನವು ತನ್ನದನ್ನ ತಾನೇ ಚಿಂತಿಸಿಕೊಳ್ಳುವುದು, ಆ ಹೊತ್ತಿನ ಕಾಟ ಆ ಹೊತ್ತಿಗೆ ಸಾಕು ಎಂಬುದಾಗಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಹಾಗಾದ್ರೆ ನಾಳಿನ ವಿಷಯದಲ್ಲಿ ನಾವು ಚಿಂತೆ ಮಾಡದೆ ಈ ದಿನ ದೇವರು ನಮಗೆ ಕೊಟ್ಟಿರುವುದಾದ್ರೆ ಈ ದಿನದಲ್ಲಿ ಬೇಕಾದದ್ದನ್ನ ನಾವು ದೇವರ ಮುಂದೆ ತಿಳಿಯಪಡಿಸುವಾಗ ದೇವರು ಖಂಡಿತವಾಗಲೂ ನಮಗೆ ಬೇಕಾದದ್ದನ್ನ ಒದಗಿಸಿ ಕೊಡುವವರಾಗಿದ್ದಾರೆ. ನಾವು ನಾಳಿನ ವಿಷಯದಲ್ಲಿ ಚಿಂತೆ ಮಾಡಿ 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 ಈ ದಿನ ಬೇಕಾದದ್ದನ್ನ ನಾವು ದೇವರಿಗೆ ತಿಳಿಸದೆ ಹೋದರೆ ಈ ದಿನ ಬೇಕಾದದ್ದು ನಮಗೆ ಸಿಕ್ಕಲ್ಲ, ನಾಳೆಯೂ ಕೂಡ ನಾವು ಪಡ್ಕೊಳ್ಳಿಕ್ಕಾಗಲ್ಲ. ಅನೇಕರು ಈ ರೀತಿಯಾಗಿ ಹೋಗ್ತಾರೆ. ಈ ದಿನದಲ್ಲಿ ಬೇಕಾದದ್ದನ್ನ ದೇವರಿಗೆ ನಾವು ತಿಳಿಸೋದಾದ್ರೆ ದೇವರು ನಮಗೆ ಬೇಕಾದ ಸಮಯಕ್ಕೆ ಕೊಡುವಂತವರಾಗಿರ್ತಾರೆ. ಆದ್ರೆ ನಾವು ನಾಳೆ ಏನಾಗ್ಬಿಡ್ತದೋ, ನನಗೆ ಇಷ್ಟು ಸಾಲ ಇದೆಯಲ್ಲ, ನಾಳೆ ಯಾರು ಬಂದ್ಬಿಡ್ತಾರೋ ಎಂಬುದಾಗಿ ನಮಗೆ ಚಿಂತೆ ಇರ್ತದೆ. ನನಗೆ ರೋಗ ಇದೆಯಲ್ಲ, ಈ ರೋಗದ ನಿಮಿತ್ತ ನಾಳೆ ನಾನು ಏನಾಗ್ಬಿಡ್ತೀನೋ ಎಂಬ ಚಿಂತೆ ನಮ್ಮಲ್ಲಿ ಕಾಡ್ತಾ ಇರ್ತದೆ. ಹಾಗಾದ್ರೆ ದೇವರು ನಮಗಾಗಿ ಇರುವಾಗ ಈ ದಿನ ದೇವರು ನಮಗೆ ಆಯುಷ್ಕಾಲವನ್ನ, ಒಳ್ಳೆ ಆರೋಗ್ಯವನ್ನ, ಬೇಕಾದ ಸಹಾಯವನ್ನ ಕೊಟ್ಟಿರುವುದಾದ್ರೆ ನಾಳೆಯೂ ಕೂಡ ನಮಗೆ ಒಳ್ಳೆ ರೀತಿಯಾಗಿ ದೇವರು ನಡೆಸ್ತಾರೆ. ಅದಕ್ಕೆ ಹೇಳುವಂಥದ್ದು, ಈ ದಿನದ ಕಾಟ ಅಂದ್ರೆ ಆ ಹೊತ್ತಿನ ಕಾಟ ಆ ಹೊತ್ತಿಗೆ ಸಾಕೆಂಬುದಾಗಿ. ಹಾಗಾದ್ರೆ ಸರ್ವ ವಿಷಯಗಳಲ್ಲಿ ನಾವು ಚಿಂತೆ ಮಾಡದೆ ನಮಗೆ ಬೇಕಾದದ್ದನ್ನ ಆತನ ಸಮ್ಮುಖದಲ್ಲಿ ಪ್ರಾರ್ಥನೆ ಮತ್ತು ವಿಜ್ಞಾಪನೆಗಳ ಮೂಲಕ ನಾವು ತಿಳಿಯಪಡಿಸುವುದಾದ್ರೆ ನಾವು ಸಮಾಧಾನವಾಗಿ ಈ ದಿನವನ್ನ ಕಳೆಯಲಿಕ್ಕೆ ಸಾಧ್ಯವಾಗ್ತದೆ. ಮತ್ತೆ ಒಂದು ವಾಕ್ಯವನ್ನ ನಾವು ಓದಿಕೊಳ್ಳೋಣ. ಕೀರ್ತನೆಗಳು 55 ಅದರ 22ನೇ ವಚನ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ, ನಿನ್ನ ಚಿಂತಾಭಾರವನ್ನ ಯೆಹೋವನ ಮೇಲೆ ಹಾಕು, ಆತನು ನಿನ್ನನ್ನ ಉದ್ಧಾರ ಮಾಡುವನು. ಹಾಗಾದ್ರೆ ನಮ್ಮ ಚಿಂತೆ ಎಂಬುವಂಥದ್ದು ಒಂದು ಭಾರವಾಗಿರ್ತದೆ. ಅದನ್ನ ನಾವು ದೇವರ ಮೇಲೆ ಹಾಕುವಾಗ ದೇವರು ನಮಗೆ ಬೇಕಾದ ದಾರಿಯನ್ನು ತೆರೆದು ನಮ್ಮನ್ನ ಉದ್ಧಾರ ಅಂದ್ರೆ ನಮಗೆ ಬೇಕಾದ ಸಹಾಯವನ್ನ ಕೊಟ್ಟು ಆತನು ನಡೆಸುವನಾಗಿದ್ದಾನೆ. ಹಾಗಾದ್ರೆ ಈ ನನ್ನ ಮಾತುಗಳನ್ನ ಕೇಳುವ ನಿಮ್ಮ ಆ ಚಿಂತೆ ಎಂಬುವಂಥದ್ದು ನಿಮಗೆ ಒಂದು ಭಾರವಾಗಿ ಮಾರ್ಪಟ್ಟಿರುವುದಾದರೆ ನಿಮ್ಮ ಚಿಂತೆಯನ್ನು ಸಂಪೂರ್ಣವಾಗಿ ದೇವರಿಗೆ ವಹಿಸಿಬಿಡಿ. ದೇವರು ಅದರ ಮೇಲಿರುವಂಥ ಒಂದು ಬಿಡುಗಡೆಯನ್ನು ನಿಮಗೆ ಉದ್ಧಾರವಾಗಿ ಕೊಡುವವನಾಗಿದ್ದಾನೆ. ಅದಕ್ಕೆ ಆತನು ನಿಮಗೆ ಉದ್ಧಾರವಾದ ಮನಸ್ಸಿನಿಂದ ಒಂದು ಬಿಡುಗಡೆಯನ್ನು ಕೊಟ್ಟು ಸಮಾಧಾನ, ಸಂತೋಷ ಕೊಟ್ಟು ನಿಮಗೆ ಬೇಕಾದದ್ದನ್ನೆಲ್ಲ ಸಮಯಕ್ಕೆ ಕೊಟ್ಟು ಆತನು ನಡೆಸುವವನಾಗಿದ್ದಾನೆ. ಹಾಗಾದರೆ ಚಿಂತೆ ಮಾಡದೆ ನಾವು ಪ್ರಾರ್ಥನೆಯಲ್ಲಿ ಸಮಯ ಕಳೆಯೋಣ. ನಮಗೆ ಇರುವಂಥ ಚಿಂತಾ ಭಾರವನ್ನೆಲ್ಲ ಆತನ ಮೇಲೆ ನಾವು ಹಾಕಿ ಬಿಡೋಣ. ದೇವರು ನಮಗೆ ಸಮಾಧಾನ ಕರ್ತನಾಗಿದ್ದು ಸಮಾಧಾನ ಕೊಟ್ಟು ನಡೆಸ್ತಾನೆ. ದೇವರು ಈ ಸಂದೇಶದ ಮೂಲಕ ನಿಮ್ಮನ್ನು ಆಶೀರ್ವದಿಸಲಿ. ಈ ಸಂದೇಶ ನಿಮಗೆ ಇಷ್ಟವಾಗಿರುವುದಾದ್ರೆ ಇನ್ನೂ ಅನೇಕರು ಇದನ್ನ ಕೇಳಲಿಕ್ಕಾಗಿ ನೀವು ಅನೇಕರಿಗೆ ಇದನ್ನ ಕಳಿಸಿಕೊಡಿ, ಅವರು ಕೂಡ ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳಲಿ. ಗಾಡ್ ಬ್ಲೆಸ್ ಯು. ನಾವು ಪ್ರಾರ್ಥನೆ ಮಾಡಿ ಈ ಸಂದೇಶ ಭಾಗವನ್ನ ನಾವು ಮುಗಿಸಿಕೊಳ್ಳೋಣ. ಪ್ರೀತಿಸುವ ತಂದೆ, ನಿನ್ನ ಮಕ್ಕಳು ಯಾವುದಾದ್ರೂ ಚಿಂತೆಗಳಲ್ಲಿ ಇರುವುದಾದ್ರೆ ಈ ದಿನ ಸಂದೇಶವನ್ನು ಕೇಳುವಾಗಲೇ ಅವರಿಗೆ ಒಂದು ಬಿಡುಗಡೆ ಉಂಟಾಗಲಿ. ಅವರ ಚಿಂತಾ
ಭಾರವನ್ನೆಲ್ಲ ನಿನ್ನ ಮೇಲೆ ಹಾಕಿ ದೇವರೇ ಅವರು ಸಮಾಧಾನವಾಗಿರಲಿಕ್ಕೆ ಕೃಪೆ ಕೊಡು. ಅವರಿಗಿರುವ ಎಲ್ಲ ಚಿಂತೆಯಿಂದ ಬಿಡುಗಡೆ ಕೊಡು, ಸಮಾಧಾನ ಕೊಟ್ಟು ನಡೆಸು. ಎಲ್ಲ ಮಹಿಮೆ ನಿನಗೆ, ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್. ಈ ಸಂದೇಶವನ್ನು ವೀಕ್ಷಿಸಿದ ಎಲ್ಲರಿಗೂ ವಂದನೆಗಳು. ಕರ್ತನ ನಾಮಕ್ಕೆ ಮಹಿಮೆ ಆಗಲಿ. ಆಮೇನ್.